hello, namaskara my dear food lovers. Welcome back to our channel Mamata's Recipe. Ghee rice, chapati, ಪೂರಿಗೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ನಾರ್ತ್ ಇಂಡಿಯನ್ ಸೈಡ್ ಡಿಶ್ ಚೆನ್ನ ಮಸಾಲಾನ ಸಖತ್ ಸಿಂಪಲ್ ಪ್ರೊಸೆಸ್ಸಲ್ಲಿ ಏನೂ ರುಬ್ಬದೆ ಫಾಸ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇದೇ ಇವತ್ತಿನ ಮಮತಾಸ್ ರೆಸಿಪಿ ಚೆನ್ನ ಮಸಾಲ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ಶುರು ಮಾಡೋಣ. ಮೊದಲಿಗೆ ಒಂದು ಪಾತ್ರೆ ಬಿಸಿಗಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಹಾಕಬೇಕಾದ್ರೆ ಲೋ ಫ್ಲೇಮ್ ಇರಲಿ, ಇಲ್ಲಾಂದರೆ ಜೀರಿಗೆ ಬಾಡೋಗುತ್ತೆ. ಅದಾದಮೇಲೆ ಒಂದು ಪಲಾವ್ ಎಲೆ, ಒಂದು ಚಕ್ಕೆ ಹಾಕಿ ಫ್ರೈ ಮಾಡಿ, ನೆಕ್ಸ್ಟ್ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ದೊಡ್ಡ ಸೈಜ್ದು 2 ಹಾಕಿ ಫ್ರೈ ಮಾಡ್ತಿದ್ದೀನಿ. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ 4 ಹಾಕಿ ಫ್ರೈ ಮಾಡ್ತಿದ್ದೀನಿ. ಅಚ್ಕಾರದ ಪುಡಿ ಹಾಕ್ತಿರೋದ್ರಿಂದ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಫ್ರೈ ಆದಮೇಲೆ ಜಜ್ಜಿಟ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ 2 ಟೀ ಸ್ಪೂನ್ ಅಷ್ಟು ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಗಲೇ ಅದರ ಹಸಿ ಸ್ಮೆಲ್ ಹೋಗಿ ಒಳ್ಳೆ ಫ್ಲೇವರ್ ಬರೋದು ಮಸಾಲೆಗೆ. ನೆಕ್ಸ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮ್ಯಾಟೊ ದೊಡ್ಡ ಸೈಜ್ದು 3 ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಟೊಮ್ಯಾಟೊ ರೆಡ್ ಇರೋದು ತಗೊಳ್ಳಿ, ಕಲರ್ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಟೊಮ್ಯಾಟೊ ಸೇಮ್ ಕ್ವಾಂಟಿಟಿಯಲ್ಲಿದ್ದರೆ ಮಸಾಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಟೊಮ್ಯಾಟೊನ ಫ್ರೈ ಮಾಡಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ಟೊಮೆಟೊ ಈರುಳ್ಳಿ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ಆಗಲೇ ಅದು ಗೊಜ್ಜು ಥರ ಆಗೋದು. ಚಾಪರ್ ಇದ್ದರೆ ಚಾಪರಲ್ಲೇ ಕಟ್ ಮಾಡ್ಕೊಳ್ಳಿ. ಮಸಾಲೆ ರುಬ್ಬಿ ಹಾಕೋದಕ್ಕಿಂತ ಈ ಥರ ಮಾಡಿದ್ರೆ ಈಸಿ ಮತ್ತು ಟೇಸ್ಟಿ. ಟೊಮೆಟೊ ಈಗ 50% ಅಷ್ಟು ಬೆಂದಿದೆ. ಈಗ ಪುಡಿ ಮಸಾಲೆಗಳನ್ನ ಹಾಕ್ಕೊಳ್ಬೇಕು. ಅದಕ್ಕೆ ಅರಿಶಿನ 1/4 ಟೀ ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್, ಧನಿಯಾ ಪೌಡರ್ 1/2 ಟೇಬಲ್ ಸ್ಪೂನ್, ಗರಂ ಮಸಾಲ 1/4 ಟೇಬಲ್ ಸ್ಪೂನ್, ಜೀರಿಗೆ ಪುಡಿ 1/4 ಟೇಬಲ್ ಸ್ಪೂನ್. ನಿಮಗೆ ಬೇಕಂದರೆ ನೀವು ಆಮ್ಚೂರ್ ಪೌಡರ್ ಆಗಲಿ ಚಾಟ್ ಮಸಾಲ ಕೂಡ ಯೂಸ್ ಮಾಡ್ಬೋದು. ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿದರೆ ಚೆನ್ನ ಮಸಾಲ ಪೌಡರ್ ಆಗೋಗುತ್ತೆ. ಬೇಕಂದರೆ ನೀವು ಸ್ಟೋರಿಂದ ತಂದು ಡೈರೆಕ್ಟ್ ಚೆನ್ನ ಮಸಾಲ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಈ ಮಸಾಲೆಗಳನ್ನ ನೀರು ಹಾಕೋಕ್ಕೆ ಮುಂಚೆ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಓವರ್ನೈಟ್ ನೆನೆಸಿರೋಂಥ 1 ಕಪ್ ಕಾಬೂಲ್ ಚೆನ್ನಾಗಿ 1 ಗ್ಲಾಸ್ ನೀರು ಹಾಕಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ 2 ಪೀಸ್ ಚಕ್ಕೆ ಜೊತೆಗೆ 3 ವಿಜಿಲ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ, ಪ್ರೆಸ್ ಮಾಡಿದ್ರೆ ಈ ರೀತಿ ಪ್ರೆಸ್ ಆಗೋ ಥರ ಇರಬೇಕು. ಅದರಲ್ಲಿ ಚಕ್ಕೆನ ಸಪ್ರೇಟ್ ಮಾಡಿ. ಈಗ ಟೊಮೆಟೊ ಫುಲ್ ಕಂಪ್ಲೀಟಾಗಿ ಸ್ಮ್ಯಾಶ್ ಆಗಿದೆ. ಈ ಚೆನ್ನ ಮಸಾಲ ಆರಾಮಾಗಿ 4 ಜನ ತಿನ್ಬೋದು. ಈಗ ಬೇಯಿಸಿಟ್ಕೊಂಡಿರೋಂಥ ಕಾಬೂಲ್ ಚೆನ್ನನ ನೀರು ಸಮೇತ ನಾನು ಸೇರಿಸ್ತಿದ್ದೀನಿ. ನೀರು ಕಮ್ಮಿ ಇರೋದ್ರಿಂದ, ನೀರು ಜಾಸ್ತಿ ಇದ್ದರೆ ಸ್ವಲ್ಪ ನೀರು ತೆಗೆದಿಟ್ಟು ಆಮೇಲೆ ಸೇರಿಸಿ. ಈ ರೀತಿ ಕಾಬೂಲ್ ಚೆನ್ನ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಒಂದು ಮಿಕ್ಸ್ ಕೊಡಿ. ಅದಾದಮೇಲೆ ಒಂದು 5 ನಿಮಿಷ ಬೇಯಿಸಬೇಕು. ಕಾಬೂಲ್ ಚೆನ್ನಾಗಿ ಆ ಮಸಾಲೆ ಚೆನ್ನಾಗಿ ಹಿಡಿಯೋ ರೀತಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಆಯಿತು. ಸಖತ್ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಜಸ್ಟ್ 10 ಮಿನಿಟ್ಸಲ್ಲೇ ಒಂದು ಒಳ್ಳೆ ನಾರ್ತ್ ಇಂಡಿಯನ್ ಸೈಡ್ ಡಿಶ್ ಚೆನ್ನ ಮಸಾಲ ರೆಡಿ ಆಗೋಗುತ್ತೆ. ಮನೇಲಿ ಸಣ್ಣ ಪುಟ್ಟ ಫಂಕ್ಷನ್ ಅಂದರೆ ಕಿಟಿ ಪಾರ್ಟಿನೋ ಅಥವಾ ಬರ್ಡೇ ಪಾರ್ಟಿನೋ ಆ್ಯನಿವರ್ಸರಿ ಪಾರ್ಟಿನೋ ಇಟ್ಕೊಂಡಾಗ ಈಸಿಯಾಗಿ ಮಾಡ್ಕೊಳ್ಬೋದು. ಕಮ್ಮಿ ಟೈಮಲ್ಲಿ ಆಗೋಗುತ್ತೆ. ಪೂರಿಗೆಲ್ಲ ನಾರ್ಮಲಾಗಿ ಆಲೂ ಸಾಗು ಮಾಡ್ತಿರ್ತೀವಿ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಮಮತಾಸ್ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.